ಇವತ್ತಿನ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ಬಹುತೇಕ ನನ್ನ ಶಾಸಕ ಮಿತ್ರರು ರವಿ ಅಣ್ಣನ ಪ್ರೀತಿಯ ಕರೆಗೆ ಬಂದು ಇವತ್ತೇನು ಸೇರಿದ್ದಾರೆ. ಅವರ ಮನದಾಳದ ಮುಕ್ತವಾದಂಥ ಮಾತುಗಳ ಮೂಲಕ ಇವತ್ತು ರಾಜ್ಯಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಇವತ್ತೇನು ನೆಟ್ಟಿರ್ತಕ್ಕಂಥ ಬೀಜ ಇದೆ ಅದು ಅಂತಿಂತ ಬೀಜ ಅಲ್ಲ, ಬಹಳ ಗಟ್ಟಿಯಾಗಿ ನೆಲೆ ಊರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರು ಇವತ್ತು ಬಂದಿದ್ದಾರೆ. ಯಾಕೆಂದರೆ ಒಂದು ಜನತಾದಳ ಪಕ್ಷದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಭಾಳ ಜನ ಪಾಪ ಹರೀಶ್ ರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇದೇನು 18 ಜನ ಇದ್ದಾರೆ, 12 ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ, ಜನತಾದಳ ಪಕ್ಷದ ಚಿಹ್ನೆನೂ ಕೊನೆಗೆ ಸಿಗದೆ ಹೋದಂಗೆ 12 ಜನನು ಖಾಲಿ ಮಾಡಿಸ್ತೇವೆ ಅಂತಕ್ಕಂಥದ್ದು ಪಾಪ ಕೆಲವೊಂದಷ್ಟು ವಿಚಾರದ ಬಗ್ಗೆ ತುಂಬ ಜನ ಚರ್ಚೆ ಮಾಡ್ತಾ ಇದ್ರು. ಆದರೆ ಹರೀಶ್ ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ ದುಡ್ಡಿಗಾಗಲಿ ಅಧಿಕಾರದ ದಾಹಕ್ಕಾಗಲಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಪಕ್ಷವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ 2028ರ ಚುನಾವಣೆ ಹೊತ್ತಿಗೆ ನಂಬರ್ 1 ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಮೂಲಕ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಶಕ್ತಿಯನ್ನು ತಂದುಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ. ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾದ್ರೆ ಜನರು ಹೇಳ್ತಕ್ಕಂಥದ್ದು, ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ, ಕೆಟ್ಟ ಆಡಳಿತವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು, ಬಂದರು. ಈಗ ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ. ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಂಥ ಮಾತು, ಅವ್ರು ಕೊಟ್ಟಂಥ ಕಾರ್ಯಕ್ರಮ ಬೊಗಳೆ ಭಾಷಣ, ಬರೀ ಭಾಷಣಕ್ಕೆ ಸೀಮಿತ ಆಯಿತು. 5 ಗ್ಯಾರಂಟಿ ಕೊಡ್ತೀವಿ, ಪ್ರತಿ ತಿಂಗಳು ಕೊಡ್ತೀವಿ, ಅದೆಂಥದ್ದು ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹಜ್ಯೋತಿ ಕೊಡ್ತೀವಿ, ಯುವನಿಧಿ ಕೊಡ್ತೀವಿ ಎಲ್ಲ ಕೂಡ ಹೇಳಿದರು. ಇತ್ತೀಚೆಗೆ ಇಲ್ಲಿ ಭಾಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ. ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನೋಡಿದೆ. ಈಗೇನಾಗ್ಬಿಟ್ಟಿದೆ, ಮಾಧ್ಯಮ ಜಾಲತಾಣ, ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು, ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿದ್ರು. ಜನ ಪೆನ್ನು ಕೊಟ್ಟಾಯಿತು, ಪೇಪರು ಕೊಟ್ಟಾಯಿತು. ಅದು ಯಾತಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಆ ಭಗವಂತನೇ ಬಲ್ಲ. ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರಿ ಯಾರೋ, ನಾವು ಹೇಳಿರೋದಲ್ಲ, ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ. ಇದೇ ಥರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾತು ಏನಂತ ಹೇಳ್ತಾರೆ, ಪ್ರತಿ ತಿಂಗಳು ಚಾಚು ತಪ್ಪದಿರ ನಾವು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ತೇವೆ, 2,2 ಸಾವಿರ ರೂಪಾಯಿ ನಮ್ಮ ಹೆಣ್ಮಕ್ಳು ಖಾತೆಗೆ ಜಮಾ ಮಾಡ್ತೇವೆ, ದುಡ್ಡನ್ನು ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದ್ದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ. ಕಟ್ ಮಾಡಿದರೆ 4-5 ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹಂಗೆ ಜನದ ಮೇಲೆ ಈಗ ತೆರಿಗೆ ಹಾಕಿದ್ದೀವಿ, ಕುಡಿಯೋ ಗಾಳಿ ಸೇವಿಸೋ ಗಾಳಿಗೆ ಒಂದು ಬಿಟ್ಟು ಇನ್ನೆಲ್ಲದ್ರ ಮೇಲೂ ತೆರಿಗೆ ಬಡ್ದುಬಿಟ್ಟಿದ್ದೀವಿ ಜನಕ್ಕೆ. ಜನ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡಲ್ಲಿ ಗ್ಯಾರಂಟಿಗಳು ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಬಿಫೋರು ಆಫ್ಟರ್ ವಿಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ, ಉಪಮುಖ್ಯಮಂತ್ರಿಗಳು. ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು.
ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು? ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವ್ರ ಸಚಿವ ಸಂಪುಟ? ಇಲ್ಲಿ ಏನಾಗಿದೆ ಅಂದರೆ, ಕಳೆದ 2 ವರ್ಷದಿಂದ ಒಬ್ಬರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು, ಮತ್ತೊಬ್ಬರು ಉಪಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು, ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದರೂ ಆದರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರ ಸ್ಥಾನ ಖಾಲಿ ಆಗ್ತದೆ, ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ಟರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ. ಇವತ್ತು ಯಾರೋ ಹೇಳ್ತಾ ಇದ್ರು, ರವಿ ಅಣ್ಣ ಅದು ಹೆಂಗೆ ವರ್ಕ್ಸ್ ತಗೊಬಂದೆ ನೀನು, ನನಗೂ ಹೇಳ್ಕೊಡು ಅಂತ ಬಹುಶಃ ಹರೀಶ್ರವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಹೆಂಗೆ ತಗೊಬಂದಣ್ಣ? ದೊಡ್ಡವ್ರದ್ದು ಒಂದು ಲೆಟ್ರು. ಮತ್ತೆ ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನು ಹೊರಗಾಕಿದ್ರು. ಅವ್ರೇನು ಹೇಳ್ತಾರೆ, ನಾವು ಹೋಗಿ ಮಂತ್ರಿಗಳಿಗೆ ನಮಗೇನಾದರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ, ಯಾರು ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದು ಸ್ವಲ್ಪ ಹಣ ಕೊಡ್ತೇವೆ, ಎಷ್ಟು ಪರ್ಸೆಂಟೇಜ್ ಕೊಡಬೇಕು, 8% 10% ಅಂತ ಅಪ್ಫ್ರಂಟ್ ದುಡ್ಡು ಕೊಟ್ಟರೆ ಆಗ ನಮಗೆ ಕೆಲಸ ಸಿಗಬಹುದೇನೋ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಬಹುಶಃ ಇಂಥ ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ತಲುಪಿದೆ ಅಂತಕ್ಕಂಥದ್ದಾದರೆ ನಿಜಕ್ಕೂ ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ತಾರೆ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ನ ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅಂತ. ಆದರೆ ಬಡ್ಜೆಟ್ದ ಪ್ರಮಾಣ ನೀವು ಹೇಳ್ತಾ ಇದ್ದೀರಿ, ಆದರೆ ಎಷ್ಟು ಸಾಲ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ವಲ್ಲ. ಗ್ಯಾರಂಟಿಗಳಿಗೆ ನಿಮ್ಗೆ ದುಡ್ಡು ಎಷ್ಟು ಬೇಕು? 55,000 ಕೋಟಿ ನಿಮಗೆ ಹಣ ಬೇಕು ಪ್ರತಿ ವರ್ಷಕ್ಕೆ. ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು. 14 ತಿಂಗಳಲ್ಲಿ 25,000 ಕೋಟಿನ ಹೊಂದಿಸಿ ಸನ್ಮಾನ್ಯ ಕುಮಾರಣ್ಣವ್ರು ರೈತರ ಸಾಲ ಮನ್ನಾ ಮಾಡಿದರು. ಅವತ್ತು ತುಂಬ ಜನ ಶಾಸಕ ಮಿತ್ರರಿಗೆ ಇವತ್ತು ಕೇಳ್ಬೋದು, ಕುಮಾರಣ್ಣವರು ಎಂದಾದರೂ ಯಾರಿಗಾರು ಒಂದು 10 ರೂಪಾಯಿ ಅನುದಾನ ಕೊಡ್ತಕ್ಕಂಥದ್ರಲ್ಲಿ ಏನಾದರೂ ಕಮ್ಮಿ ಮಾಡಿದ್ರಾ? ರಾಜ್ಯ ವೇಗವಾಗಿ ಅಭಿವೃದ್ಧಿನೂ ಕಾಣ್ತಾ ಇತ್ತು, ಕುಮಾರಣ್ಣ ಕೊಟ್ಟಂಥ ರೈತರ ಪರವಾಗಿ ಮಾತನ್ನು ಉಳಿಸ್ಕೊಂಡ್ರು. ಅದೇ ಕುಮಾರಣ್ಣವ್ರನ್ನ ಇವತ್ತು ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಂದ ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರಲಿಲ್ಲ. ಆದರೆ ಅವತ್ತಿನ ಸನ್ನಿವೇಶ ಸಂದರ್ಭ ಪಕ್ಷವನ್ನು ಉಳಿಸ್ಬೇಕಾಗಿತ್ತು. ಜೊತೆಯಲ್ಲಿ ದೆಹಲಿಯ ಕೇಂದ್ರದ ನಾಯಕರು ಇಲ್ಲ, ಸನ್ಮಾನ್ಯ ಕುಮಾರಣ್ಣವರು ಸಂಸತ್ ಚುನಾವಣೆಗೆ ನಿಂತರೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಲೆ NDA ಅಭ್ಯರ್ಥಿಗಳ ಪರವಾಗಿ ಸೃಷ್ಟಿಯಾಗ್ತಕ್ಕಂಥದಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗ್ತದೆ, ನೀವು ಸಂಸತ್ ಚುನಾವಣೆಗೆ ನಿಂತ್ಕೋಬೇಕು ಅಂತಕ್ಕಂಥ ಡೈರೆಕ್ಷನ್ಸು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ಶ್ರೀ ಅಮಿತ್ ಶಾಜಿಯವರು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹೇಳ್ತಾರೆ. ಸಂಸತ್ ಚುನಾವಣೆಯಲ್ಲಿ 19 ಜನ ಸಂಸದರನ್ನ 28 ಜನ ಸಂಸದರಲ್ಲಿ 19 ಜನ ಸಂಸದರನ್ನ ಈ ರಾಜ್ಯದ ಜನತೆ ಜೊತೆಯಲ್ಲಿ ನಮ್ಮ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ದುಡಿಮೆ ನಿಮ್ಮೆಲ್ಲರ ಶ್ರಮದಿಂದ ರಾಜ್ಯದ ಜನತೆಯ ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ 19 ಜನ ಸಂಸದರನ್ನ ಇವತ್ತು ದೆಹಲಿಗೆ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಇವತ್ತು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಹರೀಶ್ರವರು ಮತ್ತೊಂದು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಅವರು ಕೈಗಾರಿಕೆ ಉಕ್ಕು ಸಚಿವರಾಗಿದ್ದೇನೆ, ನನ್ನ ವ್ಯಾಪ್ತಿ ಬಿಟ್ಟು ನಾನು ಬೇರೆ ಯಾಕೆ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಅವ್ರ ತಲೆಯಲ್ಲಿ. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.